ಜಾಸ್ತಿ ಇದು ಸುವರ್ಣ ಪಟ್ಟಣದ ನಿವಾಸಿಗಳು ಇವತ್ತೇನು ಆಳಂದ ಪಟ್ಟಣದಲ್ಲಿ ರಸ್ತೆ ಅಗಲೀಕರಣ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಮದೆಲ್ಲ ಕಂಪ್ಲೀಟ್ ಸಪೋರ್ಟ್ ಇದೆ. ಆಳಂದ ಪಟ್ಟಣ ಭಾಳ ಹಳೆ ಪಟ್ಟಣ, ಅದು ಅಗಲೀಕರಣ ಆಗಲಿ. ಆದರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಫಸ್ಟ್ ಪ್ರಪೋಸಲ್ ಏನಿತ್ತು, ಅನ್ಸಾರಿ ಮಹಲ್ಲ ಅಂತಂದ್ರೆ ದರ್ಗಾ ಬೇಸ್ನಿಂದ ಹಳೆ ತಹಸೀಲ್ ಕಚೇರಿ ಒಳಗಡೆ ಹಳೆ ಪಟ್ಟಣ ಕಂಪ್ಲೀಟ್ ರೋಡ್ ವೈಡ್ನಿಂಗ್ ಮಾಡಬೇಕಂಥೇಳಿ ಪ್ರಪೋಸಲ್ ಇತ್ತು. ಅದರ ಸಲುವಾಗಿ 5 ವರ್ಷ ಹಿಂದ್ಗಡೆನೇ 11 ಕೋಟಿ ರೂಪಾಯಿ ರಿಲೀಸ್ ಆಗಿತ್ತು. ಆವಾಗ ನಾವೆಲ್ಲರೂ ಕಂಪೆನ್ಸೇಷನ್ ಕೊಡಬೇಕಾಗ್ತದ ಅಂತೇಳಿ ಕೂಗು ಹಾಕಿದಾಗ ಕ್ಯಾಲ್ಕುಲೇಷನ್ ಮಾಡಿದಾಗ 11 ಕೋಟಿ ಸರಿ ಹೋಗೋದಿಲ್ಲ, ಇನ್ನೂ ಹೆಚ್ಚಿನ ದುಡ್ಡು ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟಿಗೆ ಪತ್ರ ಬರಿತೀವಿ, ಅದು ರಿಲೀಸ್ ಆದಮೇಲೆ ನಾವು ಕೈಕೊಳ್ತೀವಿ ಅಂತ ಹೇಳಿದರು. ಆದರೆ ಇವತ್ತು ದಿಢೀರನ್ನೇ ಆ 11 ಕೋಟಿ ರೂಪಾಯಿನೇ ತೊಗೊಂಡು ರಸ್ತೆ ವೈಡ್ನಿಂಗ್ ಮಾಡೋ ಕಾರ್ಯ ಪ್ರಾರಂಭ ಮಾಡ್ತಾ ಇದ್ದಾರೆ. ಇವತ್ತು ನಾನು ಕೇಳಿದೆ ಚೀಫ್ ಆಫೀಸರ್ಗೆ, ಇದು ದಿಸ್ ಫಂಡ್ ಈಸ್ ನಾಟ್ ಸಫಿಷಿಯೆಂಟ್ ಫಾರ್ ಇದು ಅಂಥೇಳಿ. ಅವ್ರೇನು ಉತ್ತರ ಕೊಟ್ಟರು, ನಾವು ಕಂಪ್ಲೀಟ್ ಮಾಡೋಂಗಿಲ್ಲ, ಈಗ ತಹಸೀಲ್ ಆಫೀಸ್ನಿಂದ ಓಲ್ಡ್ ಪೊಲೀಸ್ ಸ್ಟೇಷನ್ ಅಂದರೆ ಅದು 25% ಏರಿಯಾ ಅಷ್ಟೇ ಆಗ್ತದೆ, ಅಷ್ಟೇ ವೈಡ್ನಿಂಗ್ ಮಾಡ್ತೀವಿ ಅಂತಂದರು. ಅಂದ್ರೆ ತಾವೆಲ್ಲ ಪತ್ರಕರ್ತರಿಗೆ ನಾನು ಹೇಳೋದಿಷ್ಟೇ, ತಹಸೀಲ್ ಆಫೀಸ್ನಿಂದ ಅವರೇನು ಈಗ ವೈಡ್ನಿಂಗ್ ಮಾಡ್ತೀನಂತಾರ, ಅದೆಲ್ಲ ಭಾಳ ಹಳೆ ಏರಿಯಾ, ಅದು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಇರುವಂಥ ಏರಿಯಾ, ಅದನ್ನು ಡಿಸ್ಮೆಂಟಲ್ ಮಾಡಿ ಹಾಗೆ ಬಿಟ್ಬಿಡ್ತಾರೆ. ಆ ಕಡೆ ಏನು ಎನ್ಕ್ರೋಚ್ಮೆಂಟ್ ಇವೆ ಅವುಗಳನ್ನು ಕೈನೇ ಹೆಚ್ಚಂಗಿಲ್ಲ ಅಂತ. ಅದಕ್ಕೆ ನಾನು ಕೇಳಿದೆ, ವೈಡ್ನಿಂಗ್ ಆದರೆ ಇಟ್ ಶುಡ್ ಸರ್ವ್ ದಿ ಪರ್ಪಸ್ ಫಾರ್ ಇಟ್, ರೋಡ್ ವೈಡ್ನಿಂಗ್ ಹ್ಯಾಸ್ ಬೀನ್ ಅಂಡರ್ಟೇಕನ್. ಇದು ಆಗಂಗೇ ಇಲ್ಲ. ಅದಕ್ಕೆ ನೀವು 11 ಕೋಟಿ ರೂಪಾಯಿ